ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಹೋಗಿ. ಸೊ ನಮ್ಮನ್ನು ಸಪೋರ್ಟ್ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಆಲೂ ಬೋಂಡನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾನೇನು ಮಾಡ್ತೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಸಿಪ್ಪೆನ ತೆಗೆದಿಲ್ಲ, ಅಂದರೆ ಆಲೂಗೆಡ್ಡೆ ಮೇಲಿನ ಸಿಪ್ಪೆನ ಪೀಲ್ ಮಾಡಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ತೆಕ್ಕೋಬಹುದು. ನಾನು ಇದನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಸ್ಲೈಸಸ್ ಆಗಿ ಮಾಡಿಟ್ಕೊಳ್ತಾ ಇದ್ದೇನೆ. ಸೊ ನಾನು ಇದೇ ರೀತಿ 2 ಆಲೂಗೆಡ್ಡೆಗಳನ್ನು ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ನಾವು ಮನೇಲಿ ಒಂದು 4 ಜನ ಇದ್ದೀವಿ ಅಂತಂದರೆ ಒಂದು 2 ಆಲೂಗೆಡ್ಡೆ ತುಂಬಾ ಬೇಕಾದಷ್ಟು ಆಗೋಗುತ್ತೆ. ಸೊ ಜಸ್ಟ್ ಸ್ಲೈಸ್ ಮಾಡಿ ನೀರಲ್ಲಿ ಡಿಪ್ ಮಾಡಿ ಇಡಿ. ನಂತರ ಆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಒಂದು 4ರಿಂದ 5 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಬೆರೆಸೋದ್ರಿಂದ ಏನು ಅಂದರೆ ನಮಗೆ ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ. ನಾನು ಖಾರಕ್ಕೆ ಇಲ್ಲಿ ಖಾರದ ಪುಡಿ ಅಥವಾ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ 1 ಸ್ಪೂನಷ್ಟು. ಸೊ ಚಿಲ್ಲಿ ಪೌಡರ್ ಜೊತೆಗೆ ನಾನು ಏನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನಾರು ತಗೊಳ್ಳಿ ಅಥವಾ ಜೀರಿಗೆ ಪುಡಿನಾರು ತಗೊಳ್ಳಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 1 ಚಿಟಿಕೆ ಸೋಡಾನ ಬಳಸ್ತಾ ಇದ್ದೀನಿ. ಸೋಡಾನ ಬಳಸೋದ್ರಿಂದ ಏನಂದರೆ ತುಂಬಾ ಫ್ಲಫಿಯಾಗಿ ಬರ್ತಾ ಹೋಗುತ್ತೆ. ಸೊ ಆ ರೀಸನಿಗೋಸ್ಕರ ನಾನೇನು ಮಾಡ್ತೀನಿ, ಅದು ತೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಅಜ್ವಾನ ಅಥವಾ ಓಂ ಕಾಳು ಅಂತ ಏನು ಕರಿತೀವಿ, ಅದನ್ನು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದು ಡೈಜೆಷನ್ನ ಚೆನ್ನಾಗಿ ಮಾಡೋದ್ರ ಜೊತೆಗೆ ನಿಮ್ಮ ಬಜ್ಜಿ ಅಥವಾ ಬೋಂಡ ಪಕೋಡ ಏನೇ ಮಾಡಿದರೂ ಅದರಲ್ಲಿ ಬೆರೆಸ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆ ಫ್ಲೇವರು ಮತ್ತು ಟೇಸ್ಟನ್ನು ಸಹ ಕೊಡ್ತಾ ಹೋಗುತ್ತೆ. ಈ ಎಲ್ಲದನ್ನು ಫಸ್ಟು ಮೊದಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಆದಮೇಲೆ ನೀರನ್ನು ಸೇರಿಸ್ತಾ ಏನು ಮಾಡ್ತಾ ಹೋಗ್ತೀನಿ, ಒಂದು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಾನಿಲ್ಲಿ ಒಟ್ಟಿಗೆ ನೀರನ್ನು ಹಾಕ್ಕೊಳ್ಳಲ್ಲ, ಹಂತವಾಗಿ ನೋಡ್ಕೊಳ್ತಾ ನನಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗೆ ಸೇರಿಸ್ಕೊಳ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡಿ, ನಾನು ಈ ಸ್ಪೂನಲ್ಲೇ ಲಂಪ್ಸ್ ಇಲ್ದಂಗೆ, ಅಂದರೆ ಯಾವುದೇ ಗಂಟುಗಳಿಲ್ದಂಗೆ ಬೆರೆಸ್ತಾ ಹೋಗಬೇಕು. ಸೊ ಈಗ ಬೆರೆಸೋದ್ರಿಂದ ಏನು ಅಂತಂದರೆ, ಚಮಚದಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಸೊ ನಮಗಲ್ಲೇನು ಗಂಟುಗಳು ಸೇರೋದಿಲ್ಲ. ಸೊ ಹಿಟ್ಟೆಲ್ಲ ನೀಟಾಗೆ ಮಿಕ್ಸ್ ಆಗಬೇಕು ಆ ನೀರಲ್ಲಿ. ನೋಡಿ, ಅದಕ್ಕೆ ಕರೆಸ್ಕೊಂಡ್ರೆ ಸಾಕಾಗತ್ತೆ. ಸೊ ಇದಾದ್ಮೇಲೆ ನಾವಿನ್ನೇನು ಇಲ್ಲ, ಒಂದು ಬಾಣಲಿಯಲ್ಲಿ ಒಂದು ಪ್ಯಾನ್ಗೆ ಎಣ್ಣೆನ ಬಿಸಿಗಿಡ್ತಾ ಇದ್ದೀನಿ ನಾನಿಲ್ಲಿ. ಸೊ ನಾವು ಯೂಶ್ವಲಿ ಕೊಬ್ಬರಿ ಎಣ್ಣೆನ ಬಳಸ್ತೀವಿ ಅಡುಗೆಯಲ್ಲಿ. ಸೊ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಸೋದ್ರಿಂದ ನಾವು ಎಲ್ಲ ಅಡುಗೆಯನ್ನು ಸಹ ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದು. ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಲಸಿಟ್ಟಂಥ ಬ್ಯಾಟರ್ಗೆ 1ರಿಂದ 2 ಸ್ಪೂನು ಕೊಬ್ಬರಿ ಎಣ್ಣೆನ ಬೆರೆಸ್ಕೊಳ್ಳಿ. ನಿಜವಾಗ್ಲೂ ಇದರಿಂದ ನಿಮಗೆ ಬಜ್ಜಿ ಅಥವಾ ಬೋಂಡ ಯಾವುದನ್ನಾದ್ರೂ ಮಾಡಿ, ಈ ಆನಿಯನ್ ಪಕೋಡ ಅಥವಾ ಚಿಲ್ಲಿ ಯಾವುದೇ ಮಾಡಿದರೂ ಚೆನ್ನಾಗಿರುತ್ತೆ. ಒಂದು ಸಲ ಎಣ್ಣೆ ಕಾದ್ಮೇಲೆ ನೋಡಿ, ಈ ಬ್ಯಾಟರಲ್ಲಿ ಡಿಪ್ ಮಾಡಿ ಆಲೂಗೆಡ್ಡೆ ಸ್ಲೈಸಸ್ನ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ನಾವೇನು ಮಾಡಬೇಕು, ಕರ್ದ್ಕೋಬೇಕು. ಕ್ರಿಸ್ಪಿಯಾಗಿರೋ ಆಲೂ ಬೋಂಡ ಸವಿಯಲು ಸಿದ್ಧ. ಇದನ್ನು ನೀವು ಚಟ್ನಿ ಅಥವಾ ಕೆಚಪ್ ಜೊತೆಗೆ ತಿನ್ನಬಹುದು.